ಕೇಳಿರ್ಬೋದು HMT ವಾಚ್. ಸೊ ಆ ಏರಿಯಾ HMT ಐಡಿಯಾ ಬಂತು, ಈ ಫುಡ್ ಎಲ್ಲ ಏನಕ್ಕೆ ವೇಸ್ಟ್ ಮಾಡಬೇಕು, ಒಳಗೆ ತಗೊಂಡೋಗಿ ಏನು ಮಾಡ್ತಾರೋ ಜ್ಯೂಸ್ ಎಲ್ಲ ಕುಡಿಬೇಡಿ, ಕಡಿಮೆ ಮಾಡಿ. ಅವರಮ್ಮ ಬಂದಿದ್ದಾರಾ? ಸೊ ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ಸಡನ್ ಆಗಿ ಒಂದು ಐಡಿಯಾ ಬಂತು. ಏನಂದರೆ ನಾವು HMTನಲ್ಲಿ ನೀವು ಕೇಳಿರ್ಬೋದು HMT ವಾಚ್. ಸೊ ಆ ಏರಿಯಾ HMT ಇದಿರೋದು ಜಾಳಹಳ್ಳಿ ಕ್ರಾಸ್ ಹತ್ರ ಕದಂಬ ಗಾರ್ಡನಿಯಾ ಅಂತ ಒಂದು ಹೋಟ್ಲಿಗೆ ಬಂದಿದ್ವಿ. ಏನಂದರೆ ಪ್ರಮೋಷನ್ಗೆ. ಆ್ಯಂಡ್ ಎಸ್, ಇಲ್ಲಿ ತುಂಬ ಫುಡ್ಸ್ ಕೊಟ್ಟಿದ್ದಾರೆ ನಮಗೆ. ಇದನ್ನೆಲ್ಲ ಪ್ರಮೋಟ್ ಮಾಡಿ ಇವರ ಹೋಟೆಲಲ್ಲಿ ಯಾವ್ದು ಫೇಮಸ್ ಇದೆ ಪ್ರತಿಯೊಂದು ಇಲ್ಲಿದೆ. ಅವರು ಇದನ್ನೆಲ್ಲ ವಾಪಸ್ ತಗೊಂಡೋಗ್ತಿದ್ರು. ಬಟ್ ನಮಗೊಂದು ಐಡಿಯಾ ಬಂತು, ಈ ಫುಡ್ ಎಲ್ಲ ಏನಕ್ಕೆ ವೇಸ್ಟ್ ಮಾಡಬೇಕು, ವೇಸ್ಟ್ ಮಾಡೋದು ಬೇಡ ಅಂತ ಯೋಚನೆ ಬಂದು ಇದನ್ನೆಲ್ಲ ನಾವು ಪಾರ್ಸಲ್ ತೊಗೊಂಡು ಯಾರ್ಯಾರಿಗೆ ಹೊಟ್ಟೆ ಹಸುವಿನಲ್ಲಿ ಇರ್ತಾರೋ ಅವ್ರಿಗೆಲ್ಲ ಓಕೆ, ರೋಡ್ ಸೈಡಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಸರ್ವ್ ಮಾಡೋಣ ಅಂದ್ಕೊಂಡಿದ್ವಿ. ಈ ಒಂದು ಇನಿಷಿಯೇಟಿವ್ ಫಸ್ಟ್ ಟೈಮ್ ತೊಗೊಂಡ್ರೆ ಹೇಗಿದೆ, ಇನ್ಮೇಲಿಂದ ಇದೇ ಥರ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಪ್ರಮೋಷನ್ಗೆ ಇದನ್ನೆಲ್ಲ ತೋರಿಸೋದು, ಅವ್ರು ಒಳಗೆ ತೊಗೊಂಡೋಗಿ ಏನು ಮಾಡ್ತಾರೋ ಲೈಕ್ ವೇಸ್ಟ್ ಮಾಡ್ತಾರೋ ಅದ್ರ ಬದಲು ಯಾರ್ಯಾರು ಹಸುವಿನಲ್ಲಿರ್ತಾರೋ ಅವ್ರಿಗೆಲ್ಲ ಫುಡ್ನ ಕೊಡೋಣ ಅಂತ ಒಂದು ಐಡಿಯಾ ಸಡನ್ನಾಗಿ ಬಂತು. ಸೊ ಏನು ಅನಿಸ್ತಿದೆ ಈ ಒಂದು ಇನಿಷಿಯೇಟಿವ್ ನಾವು ತೊಗೊಂಡಿರೋದು ಕಮೆಂಟ್ ಮಾಡಿ. ನೆಕ್ಸ್ಟು ಯಾರಿಗೆಲ್ಲ ಕೊಡ್ತೀವಿ ಅದು ಸಹ ವಿಡಿಯೋ ಮಾಡ್ತೀವಿ. ಇದು ಯಾವುದೇ ರೀತಿಯಾದ ಲೈಕ್ಸು ಸಬ್ಸ್ಕ್ರೈಬರ್ಸು ಪಡೆಯೋ ಅಂಥ ಒಟ್ಟು ಐಡಿಯಾ ಏನೂ ಅಲ್ಲ. ನಮಗೆ ಸಡನ್ನಾಗಿ ಒಂದು ಥಾಟ್ ಬಂತು, ಯಾಕೆ ವೇಸ್ಟ್ ಮಾಡಬೇಕು, ಬೇರೆಯವ್ರಿಗೂ ಕೊಡುವ ಅಂತ. ನೀವು ಕೈ ಜೋಡಿಸಿ. ಆ್ಯಂಡ್ ನಿಮಗೂ ಏನಾದರೂ ಇದೇ ಥರ ಐಡಿಯಾ ಬರಬಹುದು, ಬೇರೆ ಥರ ಏನು ಮಾಡ್ಬೋದು ಅಂತಲೂ ನೀವು ಇನ್ನೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಟ್ರೆ ನಾವು ಖಂಡಿತವಾಗ್ಲೂ ಮುಂದೆ ಏನು ಮಾಡ್ಬೋದು ಅಂತ ಮಾಡ್ತೀವಿ. ಮಾಡ್ತಾಯಿದ್ರಿ ನೀವು? ಏನು ಮಾಡ್ತಾಯಿದ್ರಿ? ಯಾರಿಗೆ? ನಿಮ್ಮ ಹುಡುಗರು ಕೊಡ್ತಾಯಿದ್ರಿ ಅಲ್ವಾ? ವಿತ್ ಯೋರ್ ಪರ್ಮಿಷನ್ ಇದನ್ನು ನಾವು ತೊಗೊಂಡು ಜನ ಏನಿರ್ತಾರೆ ಊಟಕ್ಕೆ ಯಾರು ಕಾಯ್ತಾ ಇರ್ತಾರೆ ಅವ್ರಿಗೆ ಕೊಡೋಣ ಅಂತ ವಿತ್ ಯೋರ್ ಪರ್ಮಿಷನ್. ಓಕೆ ಅಲ್ವಾ? ನೋ ಪ್ರಾಬ್ಲಮ್ ಅಲ್ವಾ? ಓಕೆ, ಥ್ಯಾಂಕ್ ಯು. ಇವ್ರು ಬಂದು ಓನರ್ ಮಗ. ಭಾಳ ಖುಷಿ ಆಗುತ್ತೆ. ಅವನ ಎನರ್ಜಿ ನೀವು ನೋಡ್ತಿರ್ಬೋದು. ಇದನ್ನು ತೊಗೊಂಡೋಗಿ ಅಂತ ಪ್ರತಿಯೊಂದು ಅವನೇ ಪಾರ್ಸಲ್ಗೆ ಕೊಡ್ತಾ ಇದ್ದಾನೆ. ಈ ಥರ ಜನ್ರೇಷನ್ ಮಕ್ಕಳು ನೋಡಿದ್ರೆ ಭಾಳನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಯಾರ್ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆಲ್ಲರಿಗೂ ತಲುಪಿಸ್ತೇನೆ. ಥ್ಯಾಂಕ್ ಯು. ಹಾಯ್. ಸೊ ಪಾರ್ಸಲ್ ತೊಗೊಂಡಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ಮೊದಲನೇ ಸಲ ಈ ಒಂದು ಪ್ರಯತ್ನ ಮಾಡ್ತಾ ಇರೋದು. ಹೋಪ್ ಇಟ್ ವರ್ಕ್ಸ್, ಅಂದರೆ ಹೆಲ್ಪ್ ಆಗಲಿ. ಹಸ್ದವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ ದೊಡ್ಡವರೇ ಹೇಳಿದ್ದಾರೆ. ಸೊ ಬನ್ನಿ, ಯಾರು ಸಿಗ್ತಾರೆ. ಈ ಪುಣ್ಯ ಎಲ್ಲ ಆ ಓನರ್ಗೆ ಹೋಗುತ್ತೆ, ಅವ್ರಿಗೂ ಒಳ್ಳೇದಾಗಲಿ. ಸೊ ಬನ್ನಿ ನೋಡೋಣ. ನಾನು ಏನೇ ಕೆಲಸ ಮಾಡ್ಬೋದು, ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಬೆನ್ನೆಲುಬಾಗಿ ನನ್ನ ತಮ್ಮ ನಿಂತಿದ್ದಾನೆ. ಅಂದರೆ ನಾನು 10% ಏನಾದರೂ ಎಫರ್ಟ್ ಹಾಕಿದ್ರೆ 90% ಎಫರ್ಟು ಅವನದೇ ಇರುತ್ತೆ. ಇವತ್ತು ಅಷ್ಟೇ ವಿಡಿಯೋ ಮಾಡಬೇಕಾದ್ರೆ ಸಡನ್ನಾಗಿ ಥಾಟ್ ಬಂದಿದ್ದು, ಅಕ್ಕ ಇದನ್ನೆಲ್ಲ ಏನು ಮಾಡ್ತಾರೆ ಇವರು, ಕೇಳಿ ನೋಡಿ ಅಂತ ಅಂದ. ನಾನು ಕೇಳಿದೆ ಏನು ಮಾಡ್ತಾರೆ. ಫಸ್ಟ್ ಅವ್ರು ಏನು ಹೇಳಿದ್ರು ಗೊತ್ತಾ, ವೇಸ್ಟ್ ಮಾಡ್ತೀವಿ ಅಂತಂದ್ರು. ಅವಾಗ ಇವನು ಹೇಳ್ದ, ಯಾಕಕ್ಕ ನಾವು ಈ ಥರ ಹಸ್ದವ್ರಿಗೆ ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಬಾರ್ದು ಅಂತಂದ. ಸೊ ಅವಾಗ ಆ ಥಾಟ್ ಬಂತು, ಓಕೆ ಮಾಡಬಹುದು ಅಂತ. ಆ್ಯಂಡ್ ಕೆಲವೊಬ್ರು ತಿಳ್ಕೊಬೋದು ಲೈಕ್ಸ್ಗೋಸ್ಕರ, ಕಮೆಂಟ್ಗೋಸ್ಕರ ಅಂತ. ಏನಾನ ತಿಳ್ಕೊಳ್ಳಿ, ಆದರೆ ಒಂದು ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ತುಳಿಯಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಬಿಟ್ಬಿಡಿ ಅಷ್ಟೇ. ಬಂದು ಬ್ಯಾಡ್ ಕಮೆಂಟ್ಸ್. ಆ್ಯಂಡ್ ದಚ್ಚು ಪಾಪ ಅವನು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ದರ್ಶನ್ ಸರ್ ಹೇಳ್ದಂಗೆ ಈ ಪಕ್ಷಿಗಳಿಗೆ ವಾಟರ್ ಕ್ಯಾನಲ್ ಕಟ್ ಮಾಡಿ ಅಲ್ಲಲ್ಲಿ ನೀರು ಹಾಕೋದು, ಅಥವಾ ಈ ನಾಯಿಗಳಿಗೆ ಸಡನ್ ಆಗಿ ಅಡ್ಡ ಬರಬಾರ್ದು ಅಂದ್ಬಿಟ್ಟು ಕತ್ತಿಗೆ ಚೈನ್ ಹಾಕಿರೋದು, ಅದೆಲ್ಲ ಅವ್ನು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಅದನ್ನ ನೀನು ಶೋಕಿ ಮಾಡ್ತಾ ಇದೀಯಾ. ಸರಿ, ಶೋಕಿ ಮಾಡ್ತಾ ಇದ್ದಾನ, ಅವ್ನು ಮಾಡ್ತಾ ಇದ್ದಾನಪ್ಪ, ಏನೋ ಅವ್ನು ಮಾಡ್ತಾ ಇದ್ದಾನೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನಲ್ವಾ ಅಂತವ್ರಿಗೆ ಸಪೋರ್ಟ್ ಮಾಡಿ. ಅದನ್ನೇ ಹೇಳ್ತಿರೋದು, ಲೈಕ್ ನಿಮ್ಮ ಕೈಲಿ ಮಾಡೋಕ್ಕಾಗಲ್ವಾ, ಯಾರನ್ನೂ ತುಳಿಯಕ್ಕೆ ಹೋಗ್ಬೇಡಿ ಅಷ್ಟೇ. ಸೊ ಬನ್ನಿ, ಯಾರು ಸಿಗ್ತಾರೆ ಇವಾಗ ಅವ್ರಿಗೆಲ್ಲ ಊಟ ಕೊಡೋಣ. ಸೊ ಆಲ್ ಆಫ್ ಅ ಸಡನ್ ನಮ್ಗೊಂದು ಸರ್ಪ್ರೈಸ್ ಕಾದಿತ್ತು. ಏನಂದ್ರೆ ಇವಾಗ ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ ಟೆಡಿ ಬೇರ್ ಅಂತಾನೆ ಹೇಳ್ಬೋದು. ಅವರು
ಚೆನ್ನಾಗಿದ್ರು, ಕಾಣಿಸ್ತವ್ರು ಆಲ್ರೆಡಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಪೃಥ್ವಿ ಇವಾಗ ನಾನು ಒಟ್ಟಿಗಿದ್ದಾನೆ. ಅಂಡ್ ಇನ್ನೂ ಒಂದ್ ಸರ್ಪ್ರೈಸ್ ಇದೆ, ಪೃಥ್ವಿ ಜೊತೆ ಅವ್ರ ತಾಯಿನೂ ಬಂದಿದ್ದಾರೆ ನಮ್ ಜೊತೆಗೆ. ಹಾಯ್ ಮಾ. ಎಲ್ಲ ಒಟ್ಟಿಗೋಗಿ ಯಾರ್ಯಾರು ಎಲ್ಲ ಸಿಗ್ತಾರೆ ಅವ್ರಿಗೆಲ್ಲ ಏನ್ ಮಾಡ್ತೀವೋ ಊಟ ಕೊಡ್ತೀವಿ. ದಾನವೀರ ಶೂರ ಕರ್ಣ. ಹತ್ತು ಕಾಲು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಸೀದಾ ಬಂದ್ವಿ. ಎಲ್ಲ ಬೇಗನೆ ಖಾಲಿ ಆಯಿತು. ಪಾಪ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು ಅನಿಸುತ್ತೆ. ನನಗೆ ಕೊಡಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ನಾವು ಅಷ್ಟು ತೋರಿಸಿಲ್ಲ, ತೋರ್ಪಡಿಕೆ ಬೇಡ ಅಂತಾರೆ. ಬಟ್ ತೋರಿಸಿದ್ರೇ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ ಅನ್ನೋ ಕಾರಣದಿಂದ ತೋರಿಸಿರೋದು. ಯಾರ ಕೆಲಸ ಮಾಡೋದು ಫಸ್ಟ್ ಇರ್ಬೇಕಾದ್ರೆ ಟ್ರ್ಯಾಕ್ಟರ್ ಒಂದು ಓನರ್ ನಿಜವಾಗ್ಲೂ ಹೇಳೋದು. ಒಂದು ನಾವು ಕಲಬುರಗಿ ಜಿಲ್ಲಾ ಬಡವ ಬೇಕಾದ್ರೆ ಎಲ್ಲರೂ ದಾನ ಮಣ್ಣ ನಮ್ಮಲ್ಲಿ ಶಕ್ತಿ ಇದೆ, ದುಡಿಯೋ ಶಕ್ತಿ ಇದೆ ಮೇಡಮ್. ದುಡಿಬೇಕು ಸರ್. ಹೌದು, ನಾವು ದುಡ್ದೇ ಬಂದೀನಿ ಮೇಡಮ್. ವೆರಿ ಗುಡ್ ಸರ್. ಬಟ್ ಅದಕ್ಕೆ ನಾನು ಬಡವರಿಗೆ ದಾನ ಮಾಡೋಕೆ ನನ್ನ ಆಸೆ ಇದೆ. ಅಂದರೆ ಊರಿಗೆ ಕಳಿಸ್ಬಾರ್ದು, ನಾವೊಂದು ಹೇಳ್ಬಾರ್ದು ನಿಮ್ಮ ಧೂಳುತ್ತೆ ಮಾರು, ಆದರೆ ನಮ್ಮ ಕೈಲಾದ ಶಕ್ತಿ ನಾನು ಕೆಲಸ ಮಾಡಿದ್ದು ನಾನು. ನಾವು ಅಂದರೆ ಅಡ್ರೆಸ್ ಕಳಿಸ್ಬಾರ್ದು ಮೇಡಮ್. ಸಾರಿ, ನಾವೊಂದು ತಿಳುವಳಿಕೆದಲ್ಲಿ ಒಂದು 2,000 ಹೇಳ್ಬಾರ್ದು, ಅದ್ರ ಕಡೆ ದೊಡ್ಡದು ಜಾಸ್ತಿ ಆಗುತ್ತೆ. ಅಡ್ರೆಸ್ ನಂಬರ್ ಕಳಿಸ್ಬಾರ್ದು. ನೋಡೋಕೆ ಬ್ಯಾಗ್ ಕಾಣ್ತಿರ್ಬೋದು, ಆದರೆ ಸರಿ ಸರ್ ಊಟ ಮಾಡೋದು ಬೇಡ, ನಾವು ಕೊಟ್ಟಿದ್ದೀವಿ ಮತ್ತೊಬ್ಬರಿಗೆ. ಹೌದು, ಮತ್ತೆ ಕಳಿಸ್ಬಾರ್ದು. ಇದನ್ನ ಹೇಳ್ತಾ ಇದ್ರಿ ಅವಾಗಿನ. ಓಕೆ ಓಕೆ. ಬಟ್ ನೀವು ಒಳ್ಳೆ ಕೆಲಸ ಅಲ್ವಾ ಮಾಡ್ತಾ ಇರೋದು. ಅಂಡ್ ಮೋರ್ ಓವರ್ ನೀವು ಪಾಪ ಎಲ್ಲಾರ್ಗು ನೀವು ದಾನ ಮಾಡ್ತಾ ಇರೋದು. ಅವ್ರು ತಗೊಂಡ್ಲಿಲ್ಲ ಊಟ, ಪಾಪ ಅವ್ರು ಬೇರೆ ಅವ್ರಿಗೆ ದಾನ ಮಾಡಿದ್ರು. ತುಂಬಾ ಖುಷಿ ಆಯ್ತು. ನಮ್ಮೋರಿದ್ದಾರೆ ಬನ್ನಿ ಅಂತ ಹೇಳಿ ಇವರೇ ಕೊಡ್ಸಿದ್ದು ಊಟ ಎಲ್ಲ. ಒಳ್ಳೇದಾಗ್ಲಿ ಸರ್ ನಿಮಗೆ. ಹಾಂ ಸರ್, ಜ್ಯೂಸ್ ಎಲ್ಲ ಕುಡಿಬೇಡಿ ಕಡಿಮೆ ಮಾಡಿ, ದಯಮಾಡಿ ಆರೋಗ್ಯ ನೋಡ್ಕೊಳ್ಳಿ. ಓಕೆ ಸರ್, ಆಯ್ತು ಸರ್. ಸೊ ಇವಾಗ ಬೀಳ್ಕೊಡುವಂತ ಸಮಾರಂಭ. ಅವ್ರ ವ್ಲಾಗ್ ಅಲ್ಲೂ ಡಿಫ್ರೆಂಟ್ ಆಗಿದೆ ವ್ಲಾಗ್, ಅದನ್ನು ನೋಡಿ. ಅವ್ರ ವಿಡಿಯೋನು ನೋಡಿ, ನಮ್ ವಿಡಿಯೋನು ನೋಡಿ. ಯಾಕಂದ್ರೆ ಅರ್ಧಂಬರ್ಧ ಎರಡೂ ಇದೆ, ಅಟ್ಯಾಚ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಅವ್ರಿಗೂ ಸಪೋರ್ಟ್ ಮಾಡಿ. ಅವ್ರದೇ ಡಿಫ್ರೆಂಟ್ ಕಾನ್ಸೆಪ್ಟ್, ನಮ್ದೇ ಡಿಫ್ರೆಂಟ್ ಕಾನ್ಸೆಪ್ಟ್. ಆದ್ರೂ ಈ ರಾತ್ರಿನಲ್ಲಿ ಅವ್ರ ತಾಯಿನ ಕರ್ಕೊಂಡ್ ಬಂದೆ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಐ ವಾಸ್ ಶಾಕ್ಡ್. ವಾಟ್, ಅವ್ರ ಅಮ್ಮ ಬಂದಿದಾರಾ? ತುಂಬಾ ಖುಷಿ ಆಯ್ತು. ಅಂಡ್ ಶಿ ಇಸ್ ವೆರಿ 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 ಫ್ರೆಂಡ್ಲಿ. ಅಮ್ಮ ಅಂತಾನೆ ಹೇಳಕ್ಕಾಗಲ್ಲ, ಫ್ರೆಂಡ್ ಅವರು. ಅಲ್ಲೇನೋ? ಯು ಆರ್ ಸೋ ಲಕ್ಕಿ ಕಣೋ. ಥ್ಯಾಂಕ್ ಯು. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನನಗೆ. ನಾನು ಏನೇ ಮಾಡ್ಬೇಕಾಗಿರ್ಲಿ, ನಾನು ಏನಾದ್ರು ತಪ್ಪು ಮಾಡ್ತಾ ಇದ್ರೆ, ನೀನ್ ತಪ್ಪು ಮಾಡ್ತಾ ಇದೀಯಾ ಅಂತಾರೆ, ನಾನು ಸರಿ ಮಾಡ್ತಾ ಇದ್ರೆ ನೀನೇನೋ ಒಂದು ಒಳ್ಳೇದ್ ಮಾಡ್ತಾ ಇದೀಯಾ ಮಾಡು ಅಂತಾರೆ. ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ, ನನ್ನ ಜೊತೆ ಎನಿ ಟೈಮ್ ಇರ್ತಾರೆ. ವೆರಿ ನೈಸ್ ಕಣೋ. ಯಾವಾಗ್ಲೂ ಇದೇ ರೀತಿಯಾಗಿರಿ. ಓಕೆನಾ? ಓಕೆ ಓಕೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಕಬಾಬ್ ವಾಸ್ ಕಬಾಬ್ ಅವ್ರ ಬ್ಲಾಗ್ ಅಲ್ಲಿ ಬರುತ್ತೆ ನೋಡಿ. ಕಬಾಬ್ ವಿಡಿಯೋನ ಅವ್ರ ಬ್ಲಾಗ್ ಅಲ್ಲಿ ಬರುತ್ತೆ ನೋಡಿ. ಹೇಳಿದಿನೋ? ಬಾಯ್ ಅಮ್ಮ, ಥ್ಯಾಂಕ್ ಯು ಅಮ್ಮ, ಬಾಯ್ ಬಾಯ್. ಹುಷಾರಾಗಿ ಹೋಗಿ, ಬಾಯ್. ಹುಷಾರು. ಸೊ ಇವಾಗ ಟೈಮು 11:30. ಎಲ್ಲ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದೀವಿ. ಇನ್ಫ್ಲೂಯೆನ್ಸರ್ ಅಂದ ಕೂಡಲೇ ಓಕೆ ಹೋಗ್ತಾರೆ, ವಿಡಿಯೋ ಮಾಡ್ತಾರೆ, ದುಡ್ಡು ಬಂದ್ಬಿಡುತ್ತೆ. ಬರೀ ನೀವು ನೋಡೋದು 1.5 ನಿಮಿಷ ಆಗಿರ್ಬೋದು ಅಥವಾ ಅರ್ಧ ಗಂಟೆ ಮಾತ್ರ. ಬಟ್ ಹಿಂದೆ ಪರಿಶ್ರಮ ತುಂಬಾ ಇರುತ್ತೆ. ಎಸ್, ಪರಿಶ್ರಮ ಇರೋದ್ರಿಂದನೇ ಪೈಸಾನು ಕೊಡ್ತಾ ಇದ್ದಾರೆ. ಆಮೇಲೆ ನೀವು ಅಲ್ಲಿ ಅನ್ಕೊಬಾರ್ದಲ್ಲ, ಅಷ್ಟಿಲ್ಲದೆ ನಿಮ್ಗೇನು ದುಡ್ಡು ಕೊಟ್ಬಿಡ್ತಾರ ಅಂತ. ಎಲ್ಲದ್ರಲ್ಲೂ ಕಷ್ಟ ಇದೆ, ಯಾವುದು ಈಸಿಯಾಗಿ ಸಿಕ್ಬಿಡಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಮಕ್ಕಳು ಮನೇಲಿದ್ದಾರೆ, ನಾವಿವಾಗ ಹೊರಗಡೆ ಇದ್ದೀವಿ, 11:30 ಆಯಿತು, ಎಲ್ಲಾನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈ ಥರ ಒಬ್ರು ಸಪೋರ್ಟ್ ಇರಬೇಕಾದ್ರೆ ಏನು ಬೇಕಾದ್ರೂ ಸಾಧ್ಯ. ಥ್ಯಾಂಕ್ ಯು ಶಶಾಂಕ್, ಥ್ಯಾಂಕ್ಸ್ ಕಣೋ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವ್ರು. ಏನಂತೀರಾ? ಲೈಕ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಕಾ? ಬೇಕಾ? ಉಲ್ಟಾ ಹೇಳ್ಬಿಟ್ಟೆ. ಆದ್ರೆ ಬೇಕು ಕಣೋ.
ಬೇಕು ಬೇಕು. ಏನ್ ಮಾತಾಡ್ತಾ ಇದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. 11:30 ಆಯ್ತಲ್ಲ, ಸುಸ್ತಾಗ್ಬಿಟ್ಟಿದ್ದೀರಾ. ಸೀರಿಯಸ್ಲಿ ತುಂಬಾ ನಿದ್ದೆ ಕೂಡ ಬರ್ತಿದೆ. ಅಂಡ್ ಎಸ್, ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ನಿಮ್ಗೂ ಏನಾದ್ರೂ ಅಂದ್ರೆ ಊಟ ಜಾಸ್ತಿ ಆಗಿರ್ಬೋದು, ಅದು ವೇಸ್ಟ್ ಮಾಡೋಕ್ಕಿಂತ ಬೇರೆಯವ್ರಿಗೆ ಯಾರಾದ್ರೂ ನೀಡಿ ಆಗಿರ್ತಾರಲ್ವಾ, ಅವ್ರಿಗೆ ದಾನ ಮಾಡಿ. ಅವರು ನಿಮ್ಮನ್ನ ನೆನ್ಸ್ಕೊಂತಾರೆ, ಅವ್ರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಇವತ್ತು ಒಂಥರ ಮನ್ಸಿಗೆ ತೃಪ್ತಿ ಆಯ್ತು, ಖುಷಿ ಕೊಡ್ತು. ಅವ್ರ ನಗುನಲ್ಲಿ ಅವರು ಥ್ಯಾಂಕ್ ಯು ಅಂತ ಕೈ ಮುಗಿತಾರಲ್ಲ, ಒಂಥರ ಸಾರ್ಥಕ ಆಯ್ತು. ನೀವು ಕೂಡ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದೀವಿ. ಸೊ ನೆಕ್ಸ್ಟು ಯಾವ ವ್ಲಾಗಲ್ಲಿ ಬರ್ತೀನೋ ಗೊತ್ತಿಲ್ಲ, ಬಟ್ ಬರ್ತೀನಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ಸ್ವಲ್ಪ ಏನು ಹೇಳ್ತಾರೆ, ನಾಲೆಜಬಲ್ ಆಗಿರುವಂಥ ವ್ಲಾಗ್ನ ಮಾಡೋಣ ಅಂತ. ಸೊ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಏನಾದರೂ ಹೇಳ್ತೀನಿ ಶಶಾಂಕ್? ಏನಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಸಿ ಯು ಅಗೇನ್. ಬಾಯ್.